ಚುನಾವಣೆಯಲ್ಲಿ ಭರ್ಜರಿಯಾಗಿ ಗೆಲುವನ್ನ ದಾಖಲಿಸಿದೆ ಬಿಜೆಪಿ. ದೆಹಲಿ ಜನತೆಗೆ ಪ್ರಧಾನಿ ಮೋದಿ ಹೀಗಾಗಿ ಧನ್ಯವಾದ ತಿಳಿಸಿದ್ದಾರೆ. ದೆಹಲಿ ಅಭಿವೃದ್ಧಿಗೆ ಒಳ್ಳೆಯ ಆಡಳಿತ ನೀಡಲು ಬದ್ಧರಾಗಿದ್ದೀವಿ. ದೆಹಲಿಗೆ ಅಭಿವೃದ್ಧಿ ಗ್ಯಾರಂಟಿ ನೀಡ್ತೀವಿ. ದೆಹಲಿ ಸಮಗ್ರ ಅಭಿವೃದ್ಧಿಗೆ ನಮ್ಮ ಸಂಕಲ್ಪ. ಟ್ವೀಟ್ ಮಾಡಿ ಪ್ರಧಾನಿ ಮೋದಿ ಈ ರೀತಿಯಾಗಿ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಪ್ರಧಾನಿ ಮೋದಿ ಅವರು ಮಾಡಿರುವಂತಹ ಟ್ವೀಟ್ ಅನ್ನು ನೋಡ್ತಾ ಇದ್ದೀವಿ. ಭರ್ಜರಿ ಗೆಲುವಿನ ನಂತರ ಪ್ರಧಾನಿ ಮೋದಿ ಅವರು ದೆಹಲಿಯ ಜನತೆಗೆ ಟ್ವೀಟ್ ಮೂಲಕ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ದೆಹಲಿಯ ಅಭಿವೃದ್ಧಿಗೆ ಒಳ್ಳೆಯ ಆಡಳಿತವನ್ನ ನಾವು ನೀಡ್ತೀವಿ ಅಂತ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಭರವಸೆಯನ್ನ ನೀಡಿದ್ದಾರೆ. ದೆಹಲಿಗೆ ಅಭಿವೃದ್ಧಿ ಗ್ಯಾರಂಟಿಯನ್ನ ನೀಡ್ತೀವಿ. ದೆಹಲಿಯ ಸಮಗ್ರ ಅಭಿವೃದ್ಧಿ ನಮ್ಮ ಸಂಕಲ್ಪ ಅಂತ ನರೇಂದ್ರ ಮೋದಿ ಅವರು ಟ್ವೀಟ್ ಮೂಲಕ ದೆಹಲಿಯ ಜನರಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ದೆಹಲಿಯಲ್ಲಿ ಕಾಂಗ್ರೆಸ್ ಸ್ಥಿತಿ ಮತ್ತೆ ಅಸ್ತವ್ಯಸ್ತ. ಮೂರನೇ ಬಾರಿಯೂ ಸಹ ಖಾತೆಯೇ ತೆರೆಯಲಿಲ್ಲ ಕಾಂಗ್ರೆಸ್. 1998ರಿಂದ 2013ರವರೆಗೂ 15 ವರ್ಷ ಆಳಿದ್ದಂತಹ ಕಾಂಗ್ರೆಸ್ ಹಲವು ಗ್ಯಾರಂಟಿ ಘೋಷಿಸಿದ್ರೂ ಸಹ ಒಂದು ಸ್ಥಾನ ಗೆಲ್ಲೋದಕ್ಕೂ ಸಹ ಕಾಂಗ್ರೆಸ್ಗೆ ಸಾಧ್ಯ ಆಗಲಿಲ್ಲ. ಫ್ರೀ ವಿದ್ಯುತ್, ವೈಫೈ ಸೌಲಭ್ಯ ಘೋಷಣೆ ಮಾಡಲಾಗಿತ್ತು ಕಾಂಗ್ರೆಸ್ನಿಂದ. ರಾಹುಲ್ ಗಾಂಧಿ ನಾಯಕತ್ವಕ್ಕೆ ಮತ್ತೆ ಭಾರೀ ಸೋಲಾಗಿದೆ. ದೆಹಲಿಯಲ್ಲಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರೂ ಸಹ ಈ ಬಾರಿ ಸಹ ಕಾಂಗ್ರೆಸ್ ಗೆಲುವು ಸಾಧಿಸೋದಕ್ಕೆ ಸಾಧ್ಯ ಆಗಲಿಲ್ಲ. 1998ರಿಂದ 2013ರವರೆಗೆ 15 ವರ್ಷ ಆಳ್ವಿಕೆಯನ್ನ ಮಾಡಿತ್ತು ಕಾಂಗ್ರೆಸ್. ಆದರೆ ಈಗ ಮತ್ತೆ ಮೂರನೇ ಬಾರಿಗೆ ಶೂನ್ಯ ಸಂಪಾದನೆ, ಒಂದು ಕ್ಷೇತ್ರವನ್ನೂ ಸಹ ಗೆದ್ದಿಲ್ಲ. ಹಲವು ಗ್ಯಾರಂಟಿಗಳನ್ನ ಸಹ ಘೋಷಣೆ ಮಾಡಲಾಗಿತ್ತು ಕಾಂಗ್ರೆಸ್ನಿಂದ. ಫ್ರೀ ವಿದ್ಯುತ್ ಕೊಡ್ತೀವಿ, ವೈಫೈ ಸೌಲಭ್ಯವನ್ನ ಒದಗಿಸಲಾಗುತ್ತೆ ಅಂತ ಘೋಷಣೆ ಮಾಡಲಾಗಿತ್ತು ಕಾಂಗ್ರೆಸ್ನಿಂದ. ಆದರೆ ಕಾಂಗ್ರೆಸ್ ಒಂದು ಸ್ಥಾನವನ್ನು ಸಹ ಗೆದ್ದಿಲ್ಲ ದೆಹಲಿಯಲ್ಲಿ. ಕೇಜ್ರಿವಾಲ್ಗಿದ್ದ ಹಣದ ದುರಾಸೆಯೇ ಸೋಲಿಗೆ ಕಾರಣ ಅಂತ ಮಾಜಿ ಸಿಎಂ ಕೇಜ್ರಿವಾಲ್ ವಿರುದ್ಧ ಅಣ್ಣಾ ಹಜಾರೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಭ್ಯರ್ಥಿಗಳ ವ್ಯಕ್ತಿತ್ವವು ಶುದ್ಧವಾಗಿರಬೇಕು ಅಂತ ಹೇಳಿದ್ದಾರೆ ಅಣ್ಣಾ ಹಜಾರೆ. ಜೀವನದಲ್ಲಿ ನಿಷ್ಕಳಂಕವಾಗಿರಬೇಕು ಅಂತ ನಾನು ಮೊದಲೇ ಹೇಳಿದ್ದೆ. ಮದ್ಯ ಹಗರಣದಲ್ಲಿ ದುಡ್ಡು ಬಂತು, ಅದರಲ್ಲಿ ಕಳೆದು ಹೋದ್ರು. ಸ್ವಾರ್ಥ ರಾಜಕೀಯದಿಂದಲೇ ಕೇಜ್ರಿವಾಲ್ಗೆ ಸೋಲಾಗಿದೆ ಅಂತ ಅಣ್ಣಾ ಹಜಾರೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. मैं पहले से बताता कि चुनाव लड़ते समय उम्मीदवार का आचार शुद्ध होना, विचार शुद्ध होना, जीवन निष्कलंक होना, जीवन में त्याग होना और अपमान करने की शक्ति होना, ये गुण अगर उम्मीदवार में है तो मतदारों को विश्वास आता है ये हमारे लिए कुछ करने वाला है। मैं बार बार बताते गया लेकिन उनके दिमाग में नहीं आया और आखिर शराब के बारे में उन्होंने एक मुद्दा उठाया कि शराब की दुकान, उसमें शराब की बात क्यों आ गई? पैसा, धन और दौलत इसमें बह गया। मैं पहले से बताता ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.